ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಸ್, ಟಿಕ್ 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 ಅಂತ ಗಡಿಯಾರ ಓಡ್ತಿದ್ದಂತೆ ಕಾಲವು ಬದಲಾಗುತ್ತೆ. ಸೆಪ್ಟೆಂಬರ್ ತಿಂಗಳು ಮುಗಿದು ಅಕ್ಟೋಬರ್ ಬರ್ತಿದೆ. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಶುರುವಾಗುತ್ತೆ. ಸೆಪ್ಟೆಂಬರ್ ಬದಲು ಕ್ರಾಂತಿ ಅದು ನವೆಂಬರ್ಗೆ ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ನವೆಂಬರ್ನಲ್ಲಿ ಬಹಳ ದೊಡ್ಡ ಸರ್ಜರಿ ನಡೆಯಲಿದೆಯಂತೆ. ಸೀನಿಯರ್ಸ್ ಔಟ್ ಆಗ್ತಾರೆ ಅನ್ನೋ ಮಾಹಿತಿ ಮಧ್ಯೆ ಇನ್ನೂ 10 ದಿನ ಕಾದ್ ನೋಡಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾಹುಕಾರ್ಗೆ ಸೋಲು ಎದುರಾಗಿದೆ. ರಮೇಶ್ ಕತ್ತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ದಿಗ್ವಿಜಯ ಸಾಧಿಸಿದ್ದಾರೆ. ನಾಳೆ ಉತ್ತರ ಕರ್ನಾಟಕದ ನೆರೆ ನೋಡಲು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಪ್ರಮುಖವಾದಂತಹ ಸುದ್ದಿಗಳು. ಮೊದಲನೇದಾಗಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ. ಒಂದಷ್ಟು ಸಚಿವರು ತಮ್ಮ ಸಚಿವ ಸ್ಥಾನಗಳನ್ನು ಕಳೆದುಕೊಳ್ತಾರೆ. ಕಳೆದುಕೊಂಡವರು ಯಾರು ಅನ್ನೋದು ಕಳೆದುಕೊಂಡಾಗ ಗೊತ್ತಾಗತ್ತೆ. ಬಟ್ ಪಡ್ಕೊಳ್ಳೋರ ಲಿಸ್ಟ್ ಮಾತ್ರ ಬಹಳ ದೊಡ್ಡದಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶೀಘ್ರವೇ ದೊಡ್ಡ ರಾಜಕೀಯ ಪ್ರಳಯ, ಸಂಗ್ರಾಮ, ಕ್ರಾಂತಿ ಶುರುವಾಗುತ್ತೆ. ಸೆಪ್ಟೆಂಬರ್ ಏನೂ ಆಗಲಿಲ್ಲ, ಅಕ್ಟೋಬರ್ ಬಂತು. ಬಟ್ ನವೆಂಬರ್ಗೆ ಕ್ಯಾಬಿನೆಟ್ ರೀಶಫಲ್ ಅನ್ನೋ ಪದ ಬಲವಾಗಿ ಕೇಳಿ ಬರ್ತಿದೆ. ಅದು ಸತ್ಯ ಕೂಡ ಹೌದು. ಏನು, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಅಂತ ಒಂದು ಕಡೆ ಆದರೆ, ಸಿಎಂ ಸ್ಥಾನವೇ ಮೇಜರ್ ಸರ್ಜರಿ ಅನ್ನೋದು ಮತ್ತೊಂದು ಕಡೆ. ನವೆಂಬರ್ 24ಕ್ಕೆ ಹೊಸ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಅನ್ನೋ ಚರ್ಚೆ ಮತ್ತೊಂದು ಕಡೆ ಇದೆ. ಅದು ಆ ಕಡೆಗಿರಲಿ. ಆದರೆ ಇಂಪಾರ್ಟೆಂಟ್ ಆಗಿ 18ಕ್ಕೂ ಅಧಿಕ ಮಂತ್ರಿಗಳು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡು ಮಾಜಿ ಮಂತ್ರಿಗಳಾಗ್ತಾರೆ. ಅವರು ಪಕ್ಷದ ಕೆಲಸಕ್ಕೆ ನಿಯೋಜನೆಗೊಳ್ತಾರೆ. ಜೊತೆಗೆ ಅಷ್ಟೇ ಮಂದಿ ಶಾಸಕರಿಗೆ ಮಂತ್ರಿ ಭಾಗ್ಯ ಒಲಿಯಲಿದೆ ಅಂತ ಹೇಳಲಾಗ್ತದೆ. ಯಾರು? ಈ ಸೀನಿಯಾರಿಟಿ ದೃಷ್ಟಿಯಿಂದ BK ಹರಿಪ್ರಸಾದ್ MLC ಇದುವರೆಗೆ ಮಂತ್ರಿಗಿರಿಯಿಂದ ಅವರು ದೂರವೇ ಉಳ್ಕೊಂಡಿದ್ರು. ಜೊತೆಗೆ ಅಪ್ಪಾಜಿ ನಾಡಗೌಡರು. ಇನ್ನು ಅಲ್ಪಸಂಖ್ಯಾತರ ಪೈಕಿ ಒಬ್ಬರನ್ನ ತೆಗೆದು ಇರೋ ಹಾಲಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ MLC ಸಲೀಂ ಅಹಮದ್ ಅಥವಾ ಮೈಸೂರು ಜಿಲ್ಲೆಯ ಒಬ್ಬರು ಮಂತ್ರಿ ತೆಗೆದು ಅಲ್ಲಿಗೆ ತನ್ನೀರ್ ಸೆಟ್ಗೆ ಅವಕಾಶ ಕೊಡ್ಬೋದು ಅನ್ನೋದಿದೆ. ಮತ್ತು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಭದ್ರಾವತಿಯ ಶಾಸಕ BK ಸಂಗಮೇಶ್ ಮಂತ್ರಿಗಿರಿ ಜಪ ಮಾಡ್ತಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ, ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅಥವಾ KGF ಶಾಸಕಿ ರೂಪಕಲಾ, ಮಳವಳ್ಳಿ ನರೇಂದ್ರ ಸ್ವಾಮಿ, ಅರಸೀಕೆರೆ ಶಿವಲಿಂಗೇಗೌಡರು, ಶಿರಾ ಶಾಸಕ TB ಜಯಚಂದ್ರ ಅವರು, ಮಾಗಡಿ ಶಾಸಕ ಬಾಲಕೃಷ್ಣ, ಬೆಂಗಳೂರಿನ ವಿಜಯನಗರದ ಕೃಷ್ಣಪ್ಪನವರು ಅಥವಾ ಅವ್ರ ಪುತ್ರ ಶಾಸಕ ಪ್ರಿಯಾ ಕೃಷ್ಣ. ಯಾಕೆಂದರೆ ಹೆಂಗ್ ಟೀಮ್ ಮಾಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ಚಳ್ಳಕೆರೆ ಶಾಸಕ ರಘುಮೂರ್ತಿ ಅವರು ಭಾಳಷ್ಟು ಬಾರಿ ಸಚಿವ ಸ್ಥಾನವನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಈ ಬಾರಿ ಸಿಗುತ್ತೆ ಅಂತ ಇವರೆಲ್ಲರಿಗೂ ಅದೃಷ್ಟ ಕುಲಾಯಿಸ್ಬೋದು ಅಂತ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಮಂತ್ರಿಗಿರಿಯಿಂದ ವಜಾಗೊಂಡಿದ್ದ ಬಳ್ಳಾರಿ ಶಾಸಕ ನಾಗೇಂದ್ರ ಕೂಡ ಸಂಪುಟದಲ್ಲಿ ಸ್ಥಾನ ಪಡಿತಾರೆ ಎನ್ನಲಾಗ್ತದೆ. ಇನ್ನು ರಾಜಣ್ಣ ಕೂಡ ತಗೋಬೇಕು ಅನ್ನೋದಿದೆ. ಬಟ್ ಸೀನಿಯರ್ಸ್ನ ಕೈಬಿಟ್ಟು ಯಂಗ್ಸ್ಟರ್ಗೆ ಅವಕಾಶ ಕೊಟ್ಟು ಸೀನಿಯರ್ಸ್ನ ಪಕ್ಷದ ಕೆಲಸಕ್ಕೆ ಹಾಕಬೇಕು ಅನ್ನೋದಿದೆ. ಇದು ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ 50-50 ಚರ್ಚೆ ಇದೆ. ಆದರೆ ಕ್ಯಾಬಿನೆಟ್ ರೀಶಫಲ್ 100% ಆಗೇ ಆಗತ್ತೆ ಅಂತ ಮಂತ್ರಿಗಳೇ ಹೇಳ್ತಿದ್ದಾರೆ. ಆದರೆ DK ಶಿವಕುಮಾರ್ ನವೆಂಬರ್ 24ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಅವ್ರಿಗೆ ನಂಬಿಕೆ, ಬಲವಾದ ನಂಬಿಕೆ ಹೈಕಮಾಂಡ್ ಮೇಲೆ. ಪ್ರಾರ್ಥನೆ ಮಾಡಿದ್ದೇನೆ, ಪ್ರಯತ್ನ ಫಲಿಸಿಲ್ಲ, ಪ್ರಾರ್ಥನೆ ಫಲಿಸುತ್ತೆ ಅಂತ ಹೈಕಮಾಂಡೇ ದೇಗುಲ ಅಂತ ಕೈ ಮುಗಿದು ಬಂದವರೇ. ಸೊ ಹಾಗಾಗಿ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ರೀಶಫಲ್ ಆಗೋಕ್ಕೆ DK ಶಿವಕುಮಾರ್ ಬಿಡೋದಿಲ್ಲ. ನನ್ನ ಟೀಮು ನಾನು ಕಟ್ಕತೀನಿ ಬಿಡಿ ಅಂತ ಹೇಳ್ಬೋದು. ಯಾಕಂದರೆ ಸಂಘರ್ಷ ಇಲ್ಲಿ ಶುರುವಾಗುತ್ತೆ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಏನೋ ಗೊತ್ತಿಲ್ಲ, ನವೆಂಬರ್ ಕ್ರಾಂತಿ ಗ್ಯಾರಂಟಿ ಆಗುತ್ತೆ. ಇದು ಬೆಳವಣಿಗೆ. ಬಟ್ ಇದುವರೆಗೆ ಏನೇ ಆಗಿರ್ಬೋದು ಚರ್ಚೆ. ಬಟ್ ನವೆಂಬರ್ 15ರ ನಂತರ ಇವು ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ಬೋದು. ಇನ್ನು ಸಚಿವ ಸಂಪುಟ ರೀಶಫಲ್ ಪುನರ್ರಚನೆ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಳ್ಳಾರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. B ನಾಗೇಂದ್ರ ಮಂತ್ರಿ ಆಗೇ ಆಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. SIT ಕ್ಲೀನ್ ಚಿಟ್ ಕೊಟ್ಟಿದ್ದು ನಾಗೇಂದ್ರ ಸಚಿವರಾಗ್ತಾರೆ. 1 ವಾರ ಅಥವಾ 10 ದಿನಗಳಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ CM ಬದಲಾವಣೆ ಆಗುತ್ತಾರಾ ಎಂಬ ಪ್ರಶ್ನೆಗೆ ಜಮೀರ್ ಅಹಮದ್ ಖಾನ್ ಉತ್ತರ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ CM ಸ್ಥಾನ ಖಾಲಿ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ನಾಗೇಂದ್ರಗೆ ಕ್ಲೀನ್ ಚಿಟ್ ಸಿಕ್ಕ ಬಳಿಕ ಮತ್ತೆ ಸಂಪುಟ ಸೇರ್ತಾರೆ ಅಂತ ಹೇಳಲಾಗ್ತಿತ್ತು. ಇದಕ್ಕೆ ಜಮೀರ್ ಅಹಮದ್ ಮಾತುಗಳಿಂದ ಪುಷ್ಟಿ ಸಿಕ್ಕಂತಾಗಿದೆ. ಸಂಪುಟದಲ್ಲಿ ರೀಶಫಲ್ ಮಾಡಬೇಕೆಂಬುದು ಇದೆ. ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾಗೇಂದ್ರ ಮಂತ್ರಿ ಆಗ್ತಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ.
2024 ಜುಲೈ 12ನೇ ತಾರೀಕು ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದಿತ್ತು. 24-25ನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟಿದ್ದ 187 ಕೋಟಿಯಲ್ಲಿ 95 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಮಾಡಲಾಗಿತ್ತು. ಪ್ರಕರಣದಲ್ಲಿ ಬಿ ನಾಗೇಂದ್ರ ಮೊದಲ ಆರೋಪಿಯಾಗಿದ್ದು, ಈ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಹಾಗೂ ಇಡಿ ವಶಕ್ಕೆ ಪಡೆದು ಅವರನ್ನ ಬಂಧಿಸಿತ್ತು. SIT ರಾಜ್ಯ ಸರ್ಕಾರದ್ದೇ. ಬಟ್ ಹಣ ಮೂವ್ಮೆಂಟ್ ಮಾಡಿದ್ಯಾರು, ಏನು ಎತ್ತ, ಶಿಕ್ಷೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ರಾಜಿ ಆದಂಗೈತೆ ಭ್ರಷ್ಟಾಚಾರದಲ್ಲಿ. ನಡೀತೆ ಭ್ರಷ್ಟಾಚಾರ ಕೂಡ ಒಂದು ಸರ್ಕಾರದ ಒಂದು ಭಾಗ ಅಂತ ಆಗೋಯ್ತೈತೆ. ಕಳೆದ ಬಾರಿ 40% ಇತ್ತು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದರು. ಈ ಬಾರಿ ಅದನ್ನು ಮೀರಿದೆ ಅನ್ನೋದು ಬಹುತೇಕರ ಆರೋಪ. ಗೊತ್ತಿಲ್ಲ, ಜನ ಎಲ್ಲ MLAಗಳು ಮಂತ್ರಿಗಳು ಮನೆ ಮೇಲೆ ಹೆಲಿಪ್ಯಾಡ್ ಮಾಡಿಸ್ಕೋಬೇಕಾಗತ್ತೆ. ನೇಪಾಳದ ರೀತಿ ಏನಾದ್ರು ಜನ ರೊಚ್ಚಿಗೆದ್ರೆ ಅಲ್ಲೇ ಮನೆ ಮೇಲಿರೋ ಹೆಲಿಪ್ಯಾಡಲ್ಲಿ ಒಂದೊಂದು ಹೆಲಿಕಾಪ್ಟರ್ ಇಟ್ಕೋಬೇಕೀಗ. ಒಂದು ಹಂತದವ್ರು ನೋಡ್ತಾರೆ ಜನ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಕಾಂಗ್ರೆಸ್ ಜಟಾಪಟಿ ಜೋರಾಗಿದೆ. HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ಆರೋಪ ಮತ್ತು ವಾರ್ನಿಂಗ್ಗೆ ಮಾಜಿ ಸಂಸದ DK ಸುರೇಶ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜನತಾದಳದವರು ಬೇಕೆಂದೇ ರಾಜಕೀಯ ಮಾಡ್ತಿದ್ದಾರೆ. ನನಗೆ ಗೊತ್ತಿರುವಂತೆ ಬಹುತೇಕ ಜನರು ಸಹಮತ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಕ್ಕೆ ರಾಜಕೀಯವಾಗಿ ಉತ್ತರ ಕೊಡ್ತೇವೆ. ಕುಮಾರಸ್ವಾಮಿ ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡೆಯುತ್ತಿದ್ದೇವೆ. ಇದರಲ್ಲಿ ನಮ್ಮದೇನಿಲ್ಲ ಅಂತ DK ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಈಗಾಗಲೇ ದಾಖಲೆಗಳನ್ನು GBI ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ. ಒಂದೊಳ್ಳೆ ಟೌನ್ಶಿಪ್ ಮಾಡಿ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕಿದೆ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಗಳು, ಅವರಿಗೆ ಏನೇನು ಮಾಹಿತಿ ಇದೆಯೋ ಅವರಿಗೆ ಗೊತ್ತು, ಕಾದು ನೋಡೋಣವೆಂದು DK ಸುರೇಶ್ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 28ರಂದು ರೈತರ ಹೋರಾಟಕ್ಕೆ JDS ಬೆಂಬಲ ಘೋಷಿಸಿ ಅಖಾಡಕ್ಕೆ ಇಳಿದಿದೆ. ಒಂದಿಂಚೂ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂತ HD ಕುಮಾರಸ್ವಾಮಿ ಗುಡುಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ಅಧಿಕಾರ ಕೊಡೋದು ಗೊತ್ತು, ತೊಡೆ ಮುರಿಯೋದು ಗೊತ್ತು, ಯೋಜನೆಯನ್ನು ಕೈ ಬಿಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ವಾರ್ನಿಂಗ್ ಕೂಡ ಮಾಡಿದರು. ಬಟ್ ರಾಮನಗರ ಹಳೆ ಜಿಲ್ಲೆ, ಈಗ ಬೆಂಗಳೂರು ಸೌತು ರಣಾಂಗಣ ಹೋರಾಟ ನಡೀತಾ ಇದೆ. ನೋಡಬೇಕದು ಸರ್ಕಾರದ ನಿರ್ಧಾರ, ನಂತರ ಚುನಾವಣೆಗಳಲ್ಲಿ ಜನರ ನಿರ್ಧಾರಗಳು ಇದ್ದದೆ ಸಹಜವಾಗಿ, ಅದೇನಾಗುತ್ತೆ ಅಂತ. ಬಟ್ ಏನು DK ಸುರೇಶ್ ಹೇಳೋದು, ನೀವು ಮಾಡಿದೆ ತಾನೇ ಇದು, ನಮ್ದಲ್ಲಪ್ಪ, ನೀವೇನು ವಿರೋಧ ಮಾಡ್ತಿದ್ದೀರಲ್ಲ ಇವತ್ತು, ಅವತ್ತು ಮೂವ್ ಮಾಡ್ಬೇಕಾದ್ರೆ ಎಲ್ಲೋ ಹೋಗಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡ್ಬೇಕೇನಂತ. ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಬಣ ದಿಗ್ವಿಜಯ ಸಾಧಿಸಿದೆ. ಎಲ್ಲ 15 ಸ್ಥಾನಗಳನ್ನು ಕತ್ತಿ ಬಣ ಕ್ಲೀನ್ ಸ್ವೀಪ್ ಮಾಡಿದೆ. ಗೆಲುವು ಸಾಧಿಸುವ ಹಠದಲ್ಲಿದ್ದ ಜಾರಕಿಹೊಳಿ ಸಹೋದರರಿಗೆ ಭಾರಿ ಮುಖಭಂಗವಾಗಿದೆ. ಗೆಲುವಿನ ಸಂಭ್ರಮದಲ್ಲಿ ರಮೇಶ್ ಕತ್ತಿ ಬೆಂಬಲಿಗರಿಂದ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಸ್ವಾಭಿಮಾನಕ್ಕೆ ಮತ ನೀಡಿ ಅಂತ ಭಾವನಾತ್ಮಕ ಕಾರ್ಡ್ ಪ್ಲೇ ಮಾಡಿದ್ದ ಕತ್ತಿ ಅಂತಿಮವಾಗಿ ಸಕ್ಸಸ್ ಆಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಹಣಿಯಲು ಕಾಂಗ್ರೆಸ್ನ ಮಾಜಿ ಶಾಸಕ AB ಪಾಟೀಲ್, JDS ಮುಖಂಡ ಮಾರುತಿ ಅಷ್ಟಗಿ, ಬಿಜೆಪಿ ಮುಖಂಡ ಬಸವರಾಜ್ ಹುಂದ್ರಿ ಒಟ್ಟಾಗಿದ್ರು. ಇದರಿಂದ ಕತ್ತಿ ಪ್ಯಾನಲ್ ಗೆದ್ದು ಬೀಗಿದೆ. ಕಿತ್ತೂರಿನ MK ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಗೆದ್ದು ಬೀಗಿದ್ದಾರೆ. ತಮ್ಮೆಲ್ಲಾ ಬೆಂಬಲಿಗರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಕ್ಕರೆ ಕಾರ್ಖಾನೆ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ. ಹುಕ್ಕೇರಿ ಸಹಕಾರ ಸಂಘದ ಈ ಚುನಾವಣೆ ಫಲಿತಾಂಶ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಅಲ್ಲಿ ರಮೇಶ್ ಕತ್ತಿ ಬಿಜೆಪಿ ಕಾಂಗ್ರೆಸ್ ಅಂತ ಬಂದಿಲ್ಲ, ಕಾಂಗ್ರೆಸ್ಸು ಬಿಜೆಪಿ ಎಲ್ಲ, ಆ ಟೀಮಲ್ಲೂ ಕಾಂಗ್ರೆಸ್ ಬಿಜೆಪಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸು, ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ, ಇತ್ತ ಕಡೆ ರಮೇಶ್ ಕತ್ತಿ ಬಿಜೆಪಿ, AB ಪಾಟೀಲ್ ಕಾಂಗ್ರೆಸ್ಸು, JDS ಎಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮಲ್ಲೂ ಅಷ್ಟೇ ಬಿಜೆಪಿಯವರು ಸೇರ್ಕೊಂಡಿದ್ದಾರೆ. ಸೊ ಹೀಗಾಗಿ ಬೆಳಗಾವಿ ರಾಜಕಾರಣ ಕಂಪ್ಲೀಟ್ ವಿಚಿತ್ರ. ಆದರೆ ಜಾರಕಿಹೊಳಿ ಬ್ರದರ್ಸ್ಗೆ ಈ ಮುಖಭಂಗ ಇದೆಯಲ್ಲ, ಈ ಹಿನ್ನಡೆ ಇದೆಯಲ್ಲ, ಈ ಸೋಲ್ ಇದೆಯಲ್ಲ, ಒಂದು ರೀತಿ ಟೆಂಪರವರಿ, ಅವರಿಗೆ ಒಂದು ರೀತಿ ಶಾಕ್ ಅಷ್ಟೇ. CM ಸಿದ್ದರಾಮಯ್ಯ ಇತ್ತೀಚೆಗೆ ರಾಜ್ಯದ 34 ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ರು. ಆದರೆ ವಿವಿಧ ನಿಗಮ ಮಂಡಳಿಯ ನೇಮಕದಲ್ಲಿ ಗೊಂದಲ ಮುಂದುವರೆದಿದೆ. ಬಾಕಿ ಉಳಿದಿದ್ದ 5 ನಿಗಮ ಮಂಡಳಿಗೂ ಅಧ್ಯಕ್ಷರ ನೇಮಕ ಮಾಡಲಾಗಿದೆ. ಪ್ರಮುಖವಾಗಿ BMTC ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅದಲು ಬದಲು ಮಾಡಿ ಸರ್ಕಾರ ಆದೇಶ ಮಾಡಿದೆ. BMTC ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದ ನಿಕೇತ್ ರಾಜ್ ಮೌರ್ಯಗೆ ಇದೀಗ BMTC ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. BMTC ಅಧ್ಯಕ್ಷರಾಗಿ VS ಆರಾಧ್ಯ ಅವರನ್ನ ನೇಮಕ ಮಾಡಲಾಗಿದೆ. ಇದರಿಂದ ಈಗಾಗಲೇ BMTC ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದ ನಿಕೇತ್ ರಾಜ್ ಮೌರ್ಯಗೆ ಒಂದು ರೀತಿಯ ಮುಜುಗರವೆನಿಸಿದೆ. ಹೈಕಮಾಂಡ್ ಕಳುಹಿಸಿದ್ದ ಪಟ್ಟಿಯಲ್ಲಿ ನಿಕೇತ್ ರಾಜ್ ಮೌರ್ಯ ಹೆಸರೇ ಇರಲಿಲ್ಲ. ಬಳಿಕ CM ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಿದ್ದು BMTC ಅಧ್ಯಕ್ಷರನ್ನಾಗಿ ನಿಕೇತ್ ರಾಜ್ ಮೌರ್ಯ ಅವರನ್ನ ನೇಮಕ ಮಾಡಿದ್ರು. ಇದರಿಂದ ಫುಲ್ ಖುಷಿಯಾಗಿದ್ದ ನಿಕೇತ್ ರಾಜ್ ಮೌರ್ಯ ಅಧಿಕಾರ ಸ್ವೀಕಾರ ಸಹ ಮಾಡಿ ಮುಗಿಸಿದ್ರು. ಆದರೆ ಇದೀಗ ಅವರನ್ನ BMTC ಉಪಾಧ್ಯಕ್ಷರನ್ನಾಗಿ ಮರು ನೇಮಿಸಿ ಸರ್ಕಾರ ಆದೇಶ ಮಾಡಿದೆ.
ಇನ್ನು ಬಿಎಂಟಿಸಿ ಉಪಾಧ್ಯಕ್ಷರಾಗಿದ್ದ ವಿಎಸ್ ಆರಾಧ್ಯ ಎಂಬುವರನ್ನ ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ಮರು ನೇಮಿಸಿ ಸರ್ಕಾರ ಆದೇಶಿಸಿದೆ. ಸರ್ಕಾರದ ಬದಲಾವಣೆಗೆ ನಿಖೇತ್ ರಾಜ್ ಮೌರ್ಯ ಹಾಗೂ ಅವರ ಬೆಂಬಲಿಗರಿಗೆ ನಿರಾಸೆಯಾಗಿದ್ದು, ಒಂದು ರೀತಿ ಕೊಟ್ಟು ಕಿತ್ಕೊಂಡು ಅವಮಾನಿಸಲಾಗಿದೆ ಅಂತ ಅಸಮಾಧಾನ ವ್ಯಕ್ತವಾಗಿದೆ. ಆರಾಧ್ಯ ಯಾರೋ ಗೊತ್ತಿಲ್ಲ, ಬಟ್ ನಿಖೇತ್ ರಾಜ್ ಮೌರ್ಯ ಕಾಂಗ್ರೆಸ್ ಪಾರ್ಟಿಗೆ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಒಬ್ಬ ಯುವಕ ಇಡೀ ರಾಜ್ಯಾದ್ಯಂತ ಓಡಾಡಿಕೊಂಡು ಆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಸಂಘಟನೆ ಮಾಡಿ, ಭಾಷಣ ಮಾಡಿ, ಹಿಡಿದಿಟ್ಕೊಂಡು ಪ್ರತಿಪಕ್ಷವನ್ನು ಟೀಕೆ ಮಾಡಿ ತಮ್ಮದೇ ಆ ಶೈಲಿಯಲ್ಲಿ ಮಾಡ್ತಾ ಇದ್ರಪ್ಪ. ಬಟ್ ಕಾಂಗ್ರೆಸ್ಸಲ್ಲಿ ಯಾವಾಗ ಯಾರನ್ನ ಏನು ಮಾಡ್ತಾರೋ ಗೊತ್ತಾಗಲ್ಲ. ಬಟ್ ಇದು ಮೊದಲೇ ಉಪಾಧ್ಯಕ್ಷ ಕೊಟ್ಟಿದ್ದಾರೆ, ಅಧ್ಯಕ್ಷ ಕೊಟ್ಟು ಉಪಾಧ್ಯಕ್ಷ ಮಾಡೋದಿದೆಯಲ್ಲ, ದುರಂತ. ಮಹಾಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಭೀಮಾ ನದಿ ಸೇರಿದಂತೆ ಹಲವು ನದಿಗಳು ಉತ್ತರದಲ್ಲಿ ಬೋರ್ಗರೆಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವಾರು ಗ್ರಾಮಗಳು ಮುಳುಗಡೆಯಾಗಿವೆ. ದೇವಸ್ಥಾನಗಳು ಮತ್ತು ಮನೆಗಳಿಗೂ ಜಲ ದಿಗ್ಬಂಧನ ಎದುರಾಗಿದೆ. ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿದ್ದ ಬಾಣಂತಿ ಮತ್ತು 2 ತಿಂಗಳ ಮಗುವನ್ನ ರಕ್ಷಿಸಲಾಗಿದೆ. ಇನ್ನೊಂದೆಡೆ ಊರಿಗೂರೇ ಮುಳುಗಡೆಯಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿಯ ಜನ ಊರನ್ನೇ ತೊರೆಯುತ್ತಿದ್ದಾರೆ. ಮಂದರವಾಡ ಗ್ರಾಮಸ್ಥರು ಕಳೆದ 3 ದಿನದಿಂದ ಪ್ರವಾಹದಲ್ಲಿ ಸಿಲುಕಿದ್ದಾರೆ. ಸದ್ಯ ಎಸ್ಡಿಆರ್ಎಫ್ ಸಿಬ್ಬಂದಿ ಎಲ್ಲರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುತ್ತಿದ್ದಾರೆ. ಅನೇಕರನ್ನ ಬೋಟ್ಗಳಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ. ಸುಮಾರು 100 ಮನೆಗಳು ಜಲಾವೃತಗೊಂಡಿವೆ. ಜೇವರ್ಗಿ ಬಳಿಯ ಸೇತುವೆ ಬಂದ್ ಆಗಿರೋದ್ರಿಂದ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಸೆಪ್ಟೆಂಬರ್ 30 ಅಂದರೆ ನಾಳೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿಗೆ ಭೇಟಿ ಕೊಟ್ಟು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಿಂದ ಸಿಎಂ ಸಿದ್ದರಾಮಯ್ಯ ತಮ್ಮ ವೈಮಾನಿಕ ಸಮೀಕ್ಷೆ ಆರಂಭಿಸಲಿದ್ದಾರೆ. ವೈಮಾನಿಕ ಸಮೀಕ್ಷೆಯ ನಂತರ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ರ್ಯಾಲಿ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತ ರಾಜಕೀಯದ ತಿರುವನ್ನ ಪಡೆದಿದೆ. ಅಂದು ಕರೂರಿಗೆ ತಡವಾಗಿ ಬಂದಿದ್ದಕ್ಕೆ ವಿಜಯ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿಜಯ್ ತಡವಾಗಿ ಆಗಮಿಸಿದ್ದು ಕಾಲ್ತುಳಿತದ ದುರಂತಕ್ಕೆ ಕಾರಣವೆಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಭೆಗೆ 10,000 ಜನರಿಗೆ ಅನುಮತಿ ನೀಡಲಾಗಿದ್ದರೂ ವಿಜಯ್ ಬರುವ ಸುದ್ದಿ ಹೊರಬಿದ್ದ ನಂತರ ಜನಸಂದಣಿ 25,000ಕ್ಕೆ ಏರಿಕೆಯಾಗಿತ್ತು. ಸುರಕ್ಷತೆಗೆ 500ಕ್ಕೂ ಹೆಚ್ಚು ಪೊಲೀಸರಿದ್ದರೂ ನಿಯಂತ್ರಣ ಕಳೆದು ದುರಂತ ಸಂಭವಿಸಿದೆ. ಈ ದುರಂತ ಹಿನ್ನೆಲೆಯಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದ್ದು, ಅಧಿಕೃತ ತನಿಖೆ ಪೂರ್ಣಗೊಳ್ಳುವವರೆಗೆ ವಿಜಯ್ ಅವರ ಪಕ್ಷ ಟಿವಿಕೆ ಯಾವುದೇ ಸಭೆ ನಡೆಸಬಾರದು ಅಂತ ಹೇಳಲಾಗಿದೆ. ವಿಜಯ್ ರ್ಯಾಲಿಯ ನಿರ್ವಹಣೆ, ಪೊಲೀಸ್ ಭದ್ರತೆ ಮತ್ತು ಜನಸಂದಣಿ ನಿಯಂತ್ರಣದ ಕುರಿತು ಗಂಭೀರ ಪ್ರಶ್ನೆಗಳು ಹೇಳ್ತಿವೆ. ತಮಿಳುನಾಡು ಸರ್ಕಾರ ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದು, ಹಿರಿಯ ಅಧಿಕಾರಿಗಳಿಂದ ಲೋಪ ಪರಿಶೀಲನೆ ನಡೆದಿದೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೂರಿಗೆ ಭೇಟಿ ನೀಡಿ ಘಟನೆ ನಡೆದ ಸ್ಥಳ ಪರಿಶೀಲಿಸಿದರು. ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರನ್ನ ಭೇಟಿಯಾಗಿ ಧೈರ್ಯ ತುಂಬಿದರು. ಕಾಲ್ತುಳಿತದ ಘಟನೆಗೆ ಭಾರೀ ವಿರೋಧ ವ್ಯಕ್ತವಾಗಿದ್ದು, ವಿಜಯ್ ಅವರನ್ನೇ ಬಂಧಿಸುವ ಆಗ್ರಹ ಕೇಳಿಬಂದಿದೆ. ಆದರೆ ಡಿಎಂಕೆ ಪಕ್ಷಕ್ಕೆ ಸೂಕ್ತ ಬಂದೋಬಸ್ತ್ ಕೊಡುವಂತ ಪೊಲೀಸರು ಜಯಲಲಿತಾ ಅವರ ಪಕ್ಷ ಎಡಿಎಂಕೆ, ಬಿಜೆಪಿ ಹಾಗೂ ಟಿವಿಕೆ ಪಕ್ಷಕ್ಕೆ ನಾಯಕರಿಗೆ ಬಂದೋಬಸ್ತನ್ನು ಏರ್ಪಡಿಸದೆ, ಸ್ಥಳ ನಿಯೋಜನೆ ಮಾಡದೆ ರಾಜಕಾರಣವನ್ನು ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಕೇವಲ ಡಿಎಂಕೆ ಸ್ಟಾಲಿನ್ ಅವರ ಪಕ್ಷಕ್ಕೆ ಮಾತ್ರ ಪೊಲೀಸರು ಅದರ ಪರವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ. ಟಿವಿಕೆ, ಬಿಜೆಪಿ ಹಾಗೆ ಎಡಿಎಂಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಸಹ ವಿರೋಧ ಪಕ್ಷಗಳು ಮಾಡಿವೆ. ರಾಹುಲ್ ಗಾಂಧಿಯವರ ಎದೆಗೆ ಗುಂಡು ಹೊಡೆಯುತ್ತೇವೆಂದು ಹೇಳಿಕೆ ನೀಡಿರುವ ಕೇರಳ ಬಿಜೆಪಿ ವಕ್ತಾರ ಪಿಂಟು ಮಹಾದೇವ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿರತಕ್ಕಂಥ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಮೇಲೆ ಮಾಡಿದ ಈ ಕೊಲೆ ಬೆದರಿಕೆ ಸಾಮಾನ್ಯ ಹೇಳಿಕೆಯಲ್ಲ, ಪ್ರಜಾಪ್ರಭುತ್ವದ ಮೇಲಿನ ಗಂಭೀರ ದಾಳಿ ಅಂತ ಹೇಳಿದೆ. ರಾಹುಲ್ ಗಾಂಧಿಯವರಿಗೆ ಹಲವು ಬಾರಿ ಜೀವ ಬೆದರಿಕೆ ಎದುರಾಗಿದೆ. ಇದೀಗ ಬಿಜೆಪಿ ನಾಯಕರಿಂದ ಬಂದಿರುವ ಈ ಹೇಳಿಕೆ ಬಿಜೆಪಿಯ ಉದ್ದೇಶದ ಬಗ್ಗೆ ಗಂಭೀರ ಅನುಮಾನಗಳನ್ನು ಎಬ್ಬಿಸಿದೆ. ಇದು ಪಿತೂರಿಯೇ, ಬಿಜೆಪಿ ಕ್ರಿಮಿನಲ್ ಬೆದರಿಕೆ, ಹಿಂಸೆ ಮತ್ತು ಕೊಲೆ ಬೆದರಿಕೆಗಳನ್ನು ಬೆಂಬಲಿಸುತ್ತದೆಯೇ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ವಿರೋಧ ಪಕ್ಷದ ನಾಯಕರ ವಿರುದ್ಧ ಹಿಂಸಾಚಾರವನ್ನು ಸಾಮಾನ್ಯಗೊಳಿಸುವ ಪ್ರಯತ್ನವೋ ಎಂಬ ಆತಂಕ ವ್ಯಕ್ತವಾಗಿದೆ. ಪಿಂಟು ಮಹಾದೇವ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಬಿಜೆಪಿ ಅಧಿಕೃತವಾಗಿ ಖಂಡನೆ ವ್ಯಕ್ತಪಡಿಸಿ ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಎಲ್ಲದೆಡೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಈ ಹೇಯ ಕೃತ್ಯದಲ್ಲಿ ಪಾಲುದಾರರೆಂದು ನಂಬಬೇಕಾಗುತ್ತದೆ ಅಂತ ಕಾಂಗ್ರೆಸ್ ಎಚ್ಚರಿಸಿದೆ. ವೇಣುಗೋಪಾಲ್ ಅವರು ಈ ಬಗ್ಗೆ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದು ಸಂವಿಧಾನ ಮತ್ತು ಪ್ರಮಾಣ ವಚನದ ಉಲ್ಲಂಘನೆಯಾಗುತ್ತದೆ ಅಂತ ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ ತಮ್ಮ ನಾಯಕನ ಪರವಾಗಿ
ಹೇಳಿಕೆಯನ್ನು ಕೊಟ್ಟಿದೆ. ಬಿಜೆಪಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಿದೆ. ಬಿಜೆಪಿ ಅವ್ರಿಗೆ ಕ್ಷಮೆ ಕೇಳಲ್ಲ, ಅದಾಗಲ್ಲ. ಯಾಕೆಂದರೆ ರಾಜಕಾರಣದ ಮಂಡುತನವೇ ಇದು. ಅಲ್ಲಂಗಾದರೆ ಇಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಒಂದು ಕತೆ ಹಿಂಗೆ ನಡೀತಾ ಇರ್ತವೆ. ಬಟ್ ಯಾರನ್ನೋ ಸಾಯಿಸಿ, ಯಾರನ್ನೋ ಬೆದರಿಸಿ, ಯಾರಿಗೋ ವಂಚಿಸಿ ಮಾಡೋದು ರಾಜಕಾರಣ ಅಲ್ಲ, ಪುಂಡಾಟಿಕೆ, ಗುಂಡಾಗಿರಿ. ಅದು ಅರ್ಥ ಆಗ್ಬೇಕು ಜನಕ್ಕಷ್ಟೇ. ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನು 5 ವಿಕೆಟ್ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡಿದೆ. ಆದರೆ ವಿಶೇಷವೆಂದರೆ ಈ ಬಾರಿ ಟ್ರೋಫಿ ಹಸ್ತಾಂತರವೇ ಆಗಲಿಲ್ಲ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹ್ಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸಲು ಭಾರತೀಯ ಆಟಗಾರರು ನಿರಾಕರಿಸಿದರು. ಈ ಹಿನ್ನೆಲೆಯಲ್ಲಿ ಏಷ್ಯನ್ ಕಪ್ ಟ್ರೋಫಿಯನ್ನು ಹೋಟೆಲ್ಗೆ ತೆಗೆದುಕೊಂಡು ಹೋಗಲಾಯಿತು. ಟ್ರೋಫಿ ಇಲ್ಲದೆ ಕೂಡ ಟೀಮ್ ಇಂಡಿಯಾ ಆಟಗಾರರು ಫೋಟೋ ಎಡಿಟ್ ಮೂಲಕ ಕಪ್ ಇಟ್ಕೊಂಡು ಸಂಭ್ರಮಿಸಿದರು. ಆ ಫೋಟೋಗಳು ಸಖತ್ ವೈರಲ್ ಆಗಿವೆ. ಪಾಕಿಸ್ತಾನದ ಸಾಯಿಬ್ ಜಾದಾ ಫರ್ಹಾನ್ ಫೈನಲ್ನಲ್ಲಿ ಅರ್ಧಶತಕ ಬಾರಿಸಿದರು. ವರುಣ್ ಚಕ್ರವರ್ತಿ ಅವರ ಸ್ಪಿನ್ ಮುಂದೆ ನೆಲಕ್ಕುರುಳಿದರು. ಕೋಪಗೊಂಡ ಫರ್ಹಾನ್ ಮೈದಾನದಲ್ಲೇ ಬ್ಯಾಟ್ ಹೊಡೆದು ದೃಶ್ಯ ವೈರಲ್ ಆಗಿದೆ. ಇನ್ನು ರನ್ನರ್ ಅಪ್ ಚೆಕ್ ಸ್ವೀಕರಿಸುವಾಗ ಪಾಕಿಸ್ತಾನಿ ಆಟಗಾರ ಸಲ್ಮಾನ್ ಅದನ್ನು ಅಲ್ಲೇ ಎಸೆದು ಹೊರಟ ದೃಶ್ಯವು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಚರ್ಚೆಗೆ ಗ್ರಾಸವಾಗಿದೆ. ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದಂತೆ ವಿಜೇತ ತಂಡವನ್ನು ಮಾತ್ರ ನೆನಪಿಸಿಕೊಳ್ತಾರೆ, ಟ್ರೋಫಿಯನ್ನ ಅಲ್ಲ. ಇದನ್ನು ಸಾಬೀತು ಮಾಡಿದಂತೆ ಆಟಗಾರರ ಸಂಭ್ರಮ ದೇಶಾದ್ಯಂತ ಹಬ್ಬಿದೆ. ಮತ್ತೊಂದೆಡೆ ಹಿಂದಿನ ಪಂದ್ಯದಲ್ಲಿ ಭಾರತೀಯ ಅಭಿಮಾನಿಗಳನ್ನು ಕೆರಳಿಸಿದ್ದ ಪಾಕ್ ಬೌಲರ್ ಹ್ಯಾರಿಸ್ ರೌಫ್ ಈ ಬಾರಿ ಬುಮ್ರಾ ಅವರ ಆರ್ಕರ್ಗೆ ಕ್ಲೀನ್ ಬೋಲ್ಡ್ ಆದರು. ಬಳಿಕ ಬುಮ್ರಾ ಮಾಡಿದ ಜೆಟ್ ಸೆಲೆಬ್ರೇಷನ್ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿದಂತೆ ಅಭಿಮಾನಿಗಳ ಹೃದಯ ಗೆದ್ದಿದೆ. ಭಾರತ ತಂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಭಾರತದ ಗೆಲುವನ್ನು ಆಟದ ಕ್ಷೇತ್ರದಲ್ಲೇ ಆಪರೇಷನ್ ಸಿಂಧೂರ್ ಎಂದು ಕರೆದಿದ್ದಾರೆ. ಗೇಮ್ ಫೀಲ್ಡ್ನಲ್ಲೂ ಆಪರೇಷನ್ ಸಿಂಧೂರ್ ಫಲಿತಾಂಶ ಎರಡರಲ್ಲೂ ಒಂದೇ, ಭಾರತಕ್ಕೆ ಗೆಲುವು ಅಂತ ಮೋದಿ ಪೋಸ್ಟ್ ಮಾಡಿದ್ದಾರೆ. ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತೆ ಜ್ವಾಲಾಮುಖಿಯಾಗಿದೆ. ಉಕ್ರೇನ್ ಮೇಲೆ ದಾಳಿ ಮುಂದುವರೆಸಿದ ರಷ್ಯಾ ಉಕ್ರೇನ್ನ ಕೈವ್ ಸೇರಿದಂತೆ ಹಲವು ನಗರಗಳ ಮೇಲೆ ಭೀಕರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಸುಮಾರು 12 ಗಂಟೆಗಳ ಕಾಲ ನಡೆದ ಈ ದಾಳಿಯಲ್ಲಿ 600ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು ಅನೇಕ ಕ್ಷಿಪಣಿಗಳನ್ನು ಹಾರಿಸಲಾಯಿತು. ಕೈವ್ನಲ್ಲಿ 4 ಸಾವನ್ನಪ್ಪಿದ್ದು 12ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಈ ದಾಳಿಯನ್ನ ಸಾಮಾನ್ಯ ನಗರಗಳ ವಿರುದ್ಧ ಉದ್ದೇಶಿತ ಭಯೋತ್ಪಾದನೆ ಅಂತ ಖಂಡಿಸಿದ್ದಾರೆ. ಉಕ್ರೇನ್ ವಿದೇಶಾಂಗ ಸಚಿವಾಲಯವು ವಸತಿ ಕಟ್ಟಡಗಳು, ಹೃದ್ರೋಗ ಆಸ್ಪತ್ರೆ ಮತ್ತು ಶಿಶು ಮಂದಿರಕ್ಕೂ ಹಾನಿಯಾಗಿದೆ ಅಂತ ತಿಳಿಸಿದೆ. ಪೋಲೆಂಡ್ ರಷ್ಯಾ ವಾಯುಪ್ರದೇಶ ಉಲ್ಲಂಘನೆ ಮಾಡಿದ್ದಾಗಿ ಆರೋಪಿಸಿದೆ. ಹಾಗಾಗಿ ತನ್ನ ಗಗನ ಸೀಮೆಯನ್ನು ರಕ್ಷಿಸಲು ಜೆಟ್ಗಳನ್ನು ಹಾರಿಸಿತು. ಝಫೋರಿಜಿಯಾ, ಝಕಾರ್ಸಿ, ಸುಮಿ ಸೇರಿದಂತೆ ಇತರ ನಗರಗಳಲ್ಲಿಯೂ ಸಾವು ನೋವು ವರದಿಯಾಗಿದೆ. ಯುದ್ಧವನ್ನು ಕೊನೆಗೊಳಿಸಲು ರಾಜತಾಂತ್ರಿಕ ಪ್ರಯತ್ನಗಳು ಸದ್ಯಕ್ಕೆ ಸ್ಥಗಿತಗೊಂಡಿವೆ. ರಷ್ಯಾ 2022ರ ಫೆಬ್ರವರಿಯಲ್ಲಿ ಪ್ರಾರಂಭಿಸಿದ ಆಕ್ರಮಣವನ್ನು ಮುಂದುವರಿಸುವುದಾಗಿ ಘೋಷಣೆ ಮಾಡಿದೆ. ಸಂಪೂರ್ಣ ಸರ್ವನಾಶ ಆಗುವವರೆಗೂ ಇವರು ಯಾರೋ ಬುದ್ಧಿ ಕಲಿಯಲ್ಲ ಅಂತ ಕಾಣುತ್ತೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್